ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಡಿಸ್ಟೆನ್ಸ್ ಆಫ್ ದ ಸನ್ ಅನ್ನೋ ಸೀರೀಸ್ ನ ಪಾರ್ಟ್ 8 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅಥವಾ ಮೇಲೆ ಕಾಣಿಸ್ತಾರೋ ಕಾರ್ಡಲ್ಲೂ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ಯಾರಾದ್ರೂ ಫಾಲೋ ಮಾಡ್ಕೊಳ್ದೆ ಇದ್ರೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ನ ರೌಡಿ ಕಡೆಯವರು ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು. ಅಷ್ಟೇ ಅಲ್ಲ, ನಮ್ ಹೀರೋನ ಒಂದು ಹೆಲಿಕಾಪ್ಟರ್ ಬೇರೆ ಬೇಕು ಅಂತ ಕೇಳಿರ್ತಾರೆ. ಇವನಿಗೆ ಬೇರೆ ದಾರಿ ಇಲ್ದೆ ಅವ್ರ ಮಿಲಿಟರಿ ಆಫೀಸರ್ ಹತ್ರ ಹೆಲ್ಪ್ ಕೇಳ್ಬೇಕು ಅಂತ ಹೋದ್ರೆ ಅವ್ರು ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಒಬ್ಬರಿಗೋಸ್ಕರ ನಾವ್ ಎಲ್ಲರನ್ನೂ ರಿಸ್ಕ್ ಅಲ್ಲಿ ಇಡಕ್ಕಾಗಲ್ಲ, ಅದರಿಂದ ಯುದ್ಧನೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನೀನು ಒಬ್ನೇ ಬೇಕಾಗಿದ್ರೆ ಮಾಡ್ಕೋ, ಇನ್ ಕೇಸ್ ನೀನು ಮಾಡಕ್ ಹೋದ್ರುನು ನೀನ್ ಕೆಲ್ಸದಲ್ಲಿ ಇರಲ್ಲ, ನಿನ್ನ ಕೆಲಸ ಬಿಟ್ಟು ತೆಗೆದ್ ಬಿಡ್ತೀವಿ ಅಂತ ಹೇಳ್ತಾರೆ. ಇದ್ರೂನು ನಮ್ ಹೀರೋ ಅವಳನ್ನ ಕಾಪಾಡ್ಕೊಳ್ಳೇಬೇಕು ಅಂತ ಹೇಳಿ ಆ ದುಬೈಯಿಂದ ಬಂದಿರ್ತಾರಲ್ಲ, ಅವ್ರೊಂದು ಗೋಲ್ಡನ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಈಗ ಅದನ್ನ ಯೂಸ್ ಮಾಡಿ ಒಂದು ಹೆಲಿಕಾಪ್ಟರ್ ನ ಕೇಳ್ತಾನೆ. ಅಷ್ಟೇ ಅಲ್ಲ, ಈ ವಿಷಯ ನಮ್ ಹೀರೋ ಈ ತರ ಹೋಗಿದ್ದಾನೆ ಅಂತ ಗೊತ್ತಾಗಿ ಡಿಯಾಂಗ್ ಕೂಡ ಅವ್ರ ಮಿಲಿಟರಿ ಫೋರ್ಸ್ ನ ಕೇಳ್ತಾನೆ. ಆಕ್ಚುಲಿ ಅವನೇ ಹೋಗಿ ರೆಕಮೆಂಡ್ ಮಾಡಿ ಅವ್ರ ಆಲ್ಫಾ ಟೀಮ್ ಅಂತ ಇರ್ತಾರಲ್ಲ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಹೀರೋನ ಕಾಪಾಡೋದಕ್ಕೋಸ್ಕರ ಆ ಜಾಗಕ್ಕೆ ಬರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ ಹೆಲಿಕಾಪ್ಟರ್ ನ ತಗೊಂಡ ಆ ಜಾಗಕ್ಕೆ ಹೋದ. ಅಲ್ಲಿರೋ ಸಿಸಿಟಿವಿ ಕ್ಯಾಮ್ರಾನೆಲ್ಲ ಹೊಡೆದಾಕ್ಬಿಟ್ಟು ಅಲ್ಲಿರೋರ ಹತ್ರ ಎಲ್ಲ ಫೈಟ್ ಮಾಡ್ತಾನೆ. ಇದ್ರೂ ರೌಡಿ ಕಡೆಯವರು ತುಂಬಾ ಜನ ಇರ್ತಾರಲ್ವಾ, ಹೆಂಗಾದ್ರೂ ಮಾಡಿ ಅವಳನ್ನ ಕಾಪಾಡ್ಬೇಕು ಅಂತ ಆದಷ್ಟು ಮುಂದಕ್ಕೆ ಹೋಗ್ತಾನೆ. ಬಟ್ ಅವ್ನ್ ಸ್ಟೇಜ್ ಗೆ ಸಿಕ್ಕಾಕೊಂಡ. ಇನ್ನೇನ್ ಅವ್ನ ಕತೆ ಮುಗೀತು ಅನ್ಕೊಳ್ಳೋಷ್ಟ್ರಲ್ಲೇ ಡಿಯಾಂಗ್ ಮತ್ತೆ ಅವ್ರ ಕಡೆಯವರೆಲ್ಲ ಒಳಗಡೆ ಎಂಟ್ರಿ ಆದ್ರು. ಅಷ್ಟೇ ನಮ್ ಹೀರೋ ಒಂದೇ ಆಶ್ಚರ್ಯ, ಹೆಂಗೋ ಸದ್ಯಕ್ಕಲ್ಲಿರೋರ್ನ ಹೊಡೆದ್ಮೇಲೆ ಹೀರೋ ಹೇಳ್ತಾನೆ, ಪರವಾಗಿಲ್ವೇ, ಹೆಂಗೋ ಹೈಯರ್ ಅಫಿಷಿಯಲ್ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಸಪೋರ್ಟ್ ಗೆಲ್ಲ ಕರ್ಕೊ ಬಂದ್ಬಿಟ್ಟಿದ್ಯಾ ಅಂತ ಹೇಳಿ ಜಗಳನ ಮಾಡ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಜೂನ್ ಅವ್ರ ಅಪ್ಪ ಹತ್ರ ತುಂಬಾ ಪೊಲಿಟಿಷಿಯನ್ಸ್, ಸೌತ್ ಕೊರಿಯಾಗೆ ಸೇರಿರೋ ಪೊಲಿಟಿಷಿಯನ್ಸ್ ಎಲ್ಲ ಬಂದು ಮಾತಾಡ್ತಾರೆ. ಅದು ಅವ್ರ ನಾಡಿಗೆ ಸೇರಿರೋ ಪ್ರಾಬ್ಲಮ್. ಹಿಂಗಿರ್ಬೇಕಾದ್ರೆ ನಾವ್ ಯಾಕೆ ಅದ್ರಲ್ಲಿ ತಲೆ ಹಾಕ್ಬೇಕು, ಒಬ್ರಿಗೋಸ್ಕರ ನಾವೆಲ್ಲರೂ ರಿಸ್ಕ್ ಅಲ್ಲಿ ಇಡಕ್ಕಾಗತ್ತಾ ಅನ್ನೋ ತರ ಹೇಳಿದಾಗ ಅಲ್ಲಿರೋ ಜೂನ್ ಅವರಪ್ಪ ಹೇಳ್ತಾರೆ, ಏನೋ ಇದು ಅವ್ರ ದೇಶದ ಪ್ರಾಬ್ಲಮ್ ಅಲ್ಲ, ನಮ್ ದೇಶಕ್ಕೆ ಸಂಬಂಧಪಟ್ಟಿರೋ ಒಬ್ಬರನ್ನ ಅವ್ರು ಕರ್ಕೊಂಡೋಗಿರೋದು, ಅದೇಂಗ್ ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ನಾವು ನೋಡದೆ ಇರಂಗ್ ಇರಕ್ಕಾಗಲ್ಲ. ನೀವ್ ಹೇಳ್ದಂಗ ಅವ್ರನ್ನ ನಾನು ರಿಟರ್ನ್ ಕೂಡ ಕರೆಯಲ್ಲ. ನೀವ್ ಪೊಲಿಟಿಷಿಯನ್ಸ್ ಹೆಂಗಾದ್ರೂ ಮಾಡಿ ನಿಮ್ ಪದವಿನ ಕಾಪಾಡ್ಕೋಬೇಕು ಅಂತ ಹೇಳಿ ಎಷ್ಟು ಜನ ಬಲಿ ಕೊಡಕ್ಕೂ ರೆಡಿ ಆಗಿರ್ತೀರಾ. ಆದ್ರೆ ನಾವ್ ಹಂಗಲ್ಲ, ಈ ದೇಶದಲ್ಲಿರೋ ಪ್ರತಿಯೊಬ್ಬರನ್ನ ಕೂಡ ಕಾಪಾಡ್ಕೊಳ್ತೀವಿ ಅಂತ ನಾವು ಮಾತು ಕೊಟ್ಬಿಟ್ಟು ಕೆಲ್ಸಕ್ಕೆ ಬಂದಿರೋದು. ಈಗ ಕಿಡ್ನಾಪ್ ಮಾಡಿರೋ ಆ ಲೇಡಿನ ಕಾಪಾಡೋದಕ್ಕೆ ಎಷ್ಟು ಜನ ಪ್ರಾಣ ಹೋಗುತ್ತೆ ಅನ್ನೋದೆಲ್ಲ ಬೇಕಾಗಿಲ್ಲ. ಹೆಂಗಿದ್ರು ನಮ್ ನಾಡಿಗೆ ಸೇರಿರೋ ಒಬ್ಬರನ್ನ ನಾವು ಕಾಪಾಡ್ಕೊಳ್ತೀವಿ, ಇದಕ್ಕೆ ನೀವು ತಲೆ ಹಾಕ್ಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ಮ ಆಲ್ಫಾ ಟೀಮ್ ಅವರು ನಮ್ ಹೀರೋನ ಕಾಪಾಡಿದ್ರಲ್ವಾ, ಈಗ ಅವರೆಲ್ಲರೂ ಸೇರಿ ಒಂದು ಪ್ಲಾನ್ ನ ಮಾಡ್ತಾರೆ. ಡೈರೆಕ್ಟ್ ಆಗಿ ಹೋಗಿ ಹೀರೋಯಿನ್ ಕಾಪಾಡಕ್ಕಾಗತ್ತಾ? ಫಸ್ಟ್ ಏನ್ ಪೊಸಿಷನ್ ಇದಾರೆ ಅಂತ ಗೊತ್ತಾಗ್ಬೇಕಲ್ವಾ. ಅವಳೇನಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡ್ರೆ ಸೊ ಫಸ್ಟ್ ನಮ್ ಹೀರೋ ಹೋಗಿ ರೌಡಿ ಹತ್ರ ಮಾತಾಡಿ ಹೀರೋಯಿನ್ ಸೇಫ್ ಆಗಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆ ಇವರೆಲ್ಲ ಅಲ್ಲೆಲ್ಲ ಹೌಸ್ಕೊಂಡಿರ್ತಾರೆ. ಅವ್ರಿಗೆ ಸಿಗ್ನಲ್ ಕೊಟ್ಟ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಮಾತಾಡ್ಕೊಂಡು ಒಳಗಡೆ ಹೋಗ್ತಾರೆ. ಒಳಗಡೆ ನೋಡಿದ್ರೆ ಹೀರೋಯಿನ್ಗೆ ಬುಲೆಟ್ಸ್ ಎಲ್ಲ ಹಾಕ್ಬಿಟ್ಟು ಹಂಗೆ ಕೈ ಕಲ್ಲೆಲ್ಲ ಕಟ್ಟಾಕಿ ನಿಲ್ಸಿರ್ತಾರೆ. ಅದಕ್ಕಾಗಿರೋ ಟ್ರಿಗರ್ ಬಂದು ಆ ರೌಡಿ ಕೈಯಲ್ಲಿ ಇರುತ್ತೆ. ಹೀರೋ ಹೇಳ್ತಾನೆ, ಬೇಡ ಇವಾಗ ಯಾರು ಮೂವ್ ಮಾಡ್ಬೇಡಿ, ಯಾರು ಇದ್ರಲ್ಲಿ ಎಂಟ್ರಿ ಆಗ್ಬೇಡಿ, ಯಾರು ಶೂಟ್ ಕೂಡ ಮಾಡಕ್ ಹೋಗ್ಬೇಡಿ, ಇದನ್ನ ನಾನ್ ಹ್ಯಾಂಡಲ್ ಮಾಡ್ಕೊಳ್ತೀನಿ ಅಂತ ಹೇಳಿ ಅವ್ನ್ ಗನ್ ಪಾಯಿಂಟ್ ಅಲ್ಲಿ ನೋಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಇದನ್ನ ಡಿಯಾಂಗ್ ಕೂಡ ಗಮನಿಸ್ತಾ ಅವ್ನ ಕೈಲಿ ಟ್ರಿಗರ್ ಇದೆ ಅಂತ. ಇನ್ ಕೇಸ್ ಅವಸರ ಪಟ್ಟಿವ್ರು ಏನಾದ್ರು ಶೂಟ್ ಮಾಡಿದ್ರೆ ಅವನ ಟ್ರಿಗರ್ ಮೇಲಿಂದ ಬೆರಳ್ನ ತೆಗೆದ್ರೆ ಹೀರೋಯಿನ್ಗೆ ಅಪಾಯ ಆಗುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಹೀರೋ ಹಂಗೆ ಗಮನಿಸ್ತಾ ಇರ್ಬೇಕಾದ್ರೆ ಹೀರೋಯಿನ್ ಶೋಲ್ಡರ್ಸ್ ಹತ್ರ ಒಂದು ಗ್ರೀನ್ ಕಲರ್ ಲೈಟ್ ಬೆಳಗೋದನ್ನ ಗಮನಿಸ್ತಾನೆ. ಅಂದ್ರೆ ಆ ರೌಡಿ ಕೈಲಿರೋ ಟ್ರಿಗರ್ಗುನು ಆ ಬುಲೆಟ್ ಹಾಕೊಂಡಿದಾರಲ್ವಾ, ಅದಕ್ಕೆ ಆ ಗ್ರೀನ್ ಲೈಟ್ ಕನೆಕ್ಷನ್ ಇರೋದು ಅಂತ ಗೊತ್ತಾಗಿ ಫಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಟಕ್ ಅಂತ ಆ ಗ್ರೀನ್ ಕಲರ್ ಲೈಟ್ ನ ಶೂಟ್ ಮಾಡ್ಬಿಟ್ಟ. ಅದರಿಂದ ಈಗ ಆ ರಿಮೋಟ್ಗೂ ಆ ರೌಡಿ ಕೈಲಿರೋ ರಿಮೋಟ್ಗುನು ಈ ಬಾಂಬ್ಗುನು ಒಂದು ಕನೆಕ್ಷನ್ ಕಟ್ ಆಯ್ತು. ಆತರ ನಮ್ ಹೀರೋ ಶೂಟ್ ಮಾಡಿದ ತಕ್ಷಣ ನಮ್ ಹೀರೋ ಕಡೆಯವರೆಲ್ಲ ಇರ್ತಾರಲ್ವಾ, ಇದೇ ಚಾನ್ಸ್ ಅಂತ ಹೇಳಿ ಎಲ್ಲಾರು ಹಂಗೆ ಸರಾಮರಾಗಿ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ರೌಡಿ ಕಡೆಯವ್ರ ಕತೆ ಎಲ್ಲ ಮುಗೀತು. ಹಿಂಗು ನಮ್ ಹೀರೋಯಿನ್ ಕೂಡ ಕಾಪಾಡ್ಬಿಟ್ರು. ಆ ಶೂಟ್ ಮಾಡಿದ್ದಲ್ವಾ ನಮ್ ಹೀರೋ, ಅದರಿಂದ ಅವ್ಳಿಗೆ ಲೈಟ್ ಆಗಿ ಬ್ಲಡ್ ಕೂಡ ಬಂದಿರುತ್ತೆ. ಫಸ್ಟ್ ಅವಳನ್ನ ಕರ್ಕೊಂಡ್ ಸಮಾಧಾನವಾಗಿ ಕೂರಿಸ್ತಾರೆ. ಬಟ್ ಬಾಂಬ್ ಇನ್ನೂ ಡಿಫ್ಯೂಸ್ ಮಾಡಿಲ್ಲ, ಬಾಂಬ್ ಇನ್ನೂ ಟೈಮಿಂಗ್ ರನ್ನಿಂಗ್ ಅಲ್ಲೇ ಇರುತ್ತೆ. ಸೊ ಅದನ್ನ ಡಿಫ್ಯೂಸ್ ಮಾಡೋದಕ್ಕೋಸ್ಕರ ನಮ್ ಹೀರೋ ಅವ್ರ ಟೀಮ್ ಅಲ್ಲೇ ಬಾಂಬ್ ಅಲ್ಲೇ ಎತ್ತಾರಲ್ಲ, ಆತರ ಒಬ್ಬ ಇರ್ತಾನೆ. ಅವ್ನ್ ಬಂದು ತೆಗಿಯಕ್ಕೆ ಟ್ರೈ ಮಾಡ್ತಿದ್ದಾನೆ, ಆಗ್ತಾನೆ. ಇನ್ನೇನ್ ಸೆಕೆಂಡ್ಸ್ ಅಲ್ಲಿ ಓಡ್ತಾ ಇರುತ್ತೆ. ಆ ಬಾಂಬ್ ಬೇರೆ ತುಂಬಾ ವೈರ್ಸ್ ಇರದೆ ಯಾವ್ದು ಕಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೀರೋಯಿನ್ ಬೇರೆ ತುಂಬಾ ಭಯ ಪಡ್ತಾ ಇರ್ತಾಳೆ. ಅದಕ್ಕೆ ಹೀರೋ ಹೇಳ್ತಾನೆ, ಏಯ್ ಏನಾಯ್ತು ಅಂತ ಇಷ್ಟೊಂದು ಭಯ ಪಡ್ತಾ ಇದೀಯಾ, ನಾನು ನಿನ್ ಪಕ್ಕದಲ್ಲೇ ತಾನೇ ಇದೀನಿ, ಏನು ಆಗಲ್ಲ, ಸಮಾಧಾನ ಮಾಡ್ಕೊ, ಬೇಗ ತೆಗೆದ್ ಬಿಡೋಣ ಅಂತ ಹೇಳಿ ಹೆಂಗೋ ಸ್ವಲ್ಪ ಹೀರೋಯಿನ್ಗೆ ಧೈರ್ಯ ಕೊಡ್ತಾನೆ. ಆದ್ರೆ ಬಾಂಬ್ ನ ಡಿಫ್ಯೂಸ್ ಮಾಡಕ್ಕೆ ಬಂದಿದ್ದಲ್ವಾ, ಅವ್ನು ಹೇಳ್ತಾನೆ, ಇಲ್ಲ ಈ ಬಾಂಬ್ ನ ಡಿಫ್ಯೂಸ್ ಮಾಡಕ್ ಆಗಲ್ಲ, ಯಾವ್ದೇ ವೈರ್ ಕಟ್ ಮಾಡಿದ್ರೆ ಕೂಡ ಅಪಾಯನೇ, ಸರಿಯಾಗಿ ಇದನ್ನ ತೆಗೆದ್ಬಿಟ್ಟು ಎಸ್ಬಿಡ್ಬೇಕು ಅಂತ ನಿಧಾನಕ್ಕೆ ನಮ್ ಹೀರೋಯಿನ್ ಹಾಕಿರೋ ಬುಲೆಟ್ ಜಾಕೆಟ್ ನ ಬಿಚ್ಬಿಟ್ಟು ಹಂಗೆ ಎಸಿತಾನೆ. ನೋಡಿ ಆ ಗಾಳಿಯಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಎಲ್ಲರೂ ಹೋಗಿ ಚಲಾಬಿಲಿಯಾಗಿ ಬಿದ್ಬಿಟ್ರು. ಅಪ್ಪಾಡಿ ಹೆಂಗೋ ಗಂಡಾಂತರ ತಪ್ತು ಅಂತ ನೋಡಿದ್ರೆ ರೌಡಿ ಇನ್ನೂ ಸತ್ತಿಲ್ಲ, ಅವ್ನ ಪಕ್ಕದಲ್ಲೇ ಒಂದು ಗನ್ ಇರುತ್ತೆ. ಅದನ್ನ ಎತ್ಕೊಂಡು ಇವ್ರ ಕಡೆ ಪಾಯಿಂಟ್ ಔಟ್ ಮಾಡಿರ್ತಾನೆ, ಅವ್ನು ಶೂಟ್ ಮಾಡ್ಬೇಕು ಅಂತ. ಆದ್ರೆ ಹೀರೋಯಿನ್ಗೆ ಬೀಳ್ಬೇಕಾಗಿರೋ ಬುಲೆಟ್ ನ ನಮ್ ಹೀರೋ ಟಕ್ ಅಂತ ಅವ್ನ ಶೋಲ್ಡರ್ ಗೆ ತಗೊಂಡ. ಅಷ್ಟೇ ಅಲ್ಲ, ಮತ್ತೆ ಶೂಟ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ದೂರದಿಂದ ಡಿಯಾಂಗ್ ಇದನ್ನ ನೋಡ್ಬಿಟ್ಟು ಅವನ ಹತ್ರ ಇರೋ ಗನ್ ಇಂದ ರೌಡಿನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಆ ಗ್ಯಾಪ್ ನ ನೋಡ್ಕೊಂಡು ನಮ್ ಹೀರೋಯಿನ್ ಕಣ್ಣ ಮುಚ್ಬಿಟ್ಟು ನೀನ್ ಇದೆಲ್ಲ ನೋಡ್ಬೇಡ ಅಂತ ಹೇಳಿ ಟಕ್ ಅಂತ ಗನ್ ನ ತಗೊಂಡು ರೌಡಿನ ಶೂಟ್ ಮಾಡ್ಬಿಟ್ಟ. ಹೆಂಗೋ ಇವ್ರು ಬಂದಿರೋ ಮಿಷನ್ ನ ಕಂಪ್ಲೀಟ್ ಮಾಡಿದ್ರು. ಈಗ ಈ ವಿಷಯನ ನಮ್ ಹೀರೋ ರೆಡ್ ಕಮಾಂಡರ್ ಗೆ ಕೂಡ ಕಾಲ್ ಮಾಡ್ಬಿಟ್ಟು ಎಲ್ಲ ವಿಷಯನ ಹೇಳಿದಾಗ, ಸರಿ ಆಯ್ತು, ಒಳ್ಳೆ ಕೆಲಸ ಮಾಡಿದೀರಾ, ರೆಸ್ಟ್ ಎತ್ಕೊಳ್ಳಿ ನೀವು
ನೀವು ಅಂತ ಹೇಳ್ಬಿಟ್ಟು ಅವ್ರ ಕಾಲ್ ನ ಕಟ್ ಮಾಡಿದ್ರು. ಇನ್ನೊಂದ್ ಕಡೆ ಜೂನ್ ಅವ್ರ ಅಪ್ಪ ಅವ್ರ ಕಮಾಂಡರ್ಸ್ ಇರ್ತಾರಲ್ಲ, ಆ ಜಾಗಕ್ಕೆ ಈಗ ಪ್ರೆಸಿಡೆಂಟೇ ಡೈರೆಕ್ಟ್ ಆಗಿ ಬಂದಿರ್ತಾರೆ. ಆಗ ಜೂನ್ ಅವ್ರ ಅಪ್ಪ ಹತ್ರ ಒಬ್ಬ ಪೊಲಿಟಿಷಿಯನ್ ಮಾತಾಡಿದ್ದ ಅಲ್ವಾ, ಮಿಷನ್ ನ ಸ್ಟಾಪ್ ಮಾಡಿ ಅಂತೆಲ್ಲ ಹೇಳಿದ್ದಲ್ವಾ, ಅವ್ನು ಹೋಗ್ಬಿಟ್ಟು ಬೇಕಂತಾನೆ ಪ್ರೆಸಿಡೆಂಟ್ ಹತ್ರ ಹಾಕೊಡ್ತಾ ಇರ್ತಾನೆ, ಮಿಷನ್ ನ ಸ್ಟಾಪ್ ಮಾಡಿ, ಸುಮ್ನೆ ಯುದ್ಧ ಸ್ಟಾರ್ಟ್ ಆಗ್ಬಿಡತ್ತೆ, ಬೇಡ ಅಂತ ಹೇಳಿದ್ರೆ ಕೂಡ ಅವ್ರು ಕೇಳಿಲ್ಲ. ಇದ್ರ ಅವ್ರ ಮಿಷನ್ ನ ಕಂಪ್ಲೀಟ್ ಮಾಡಿದ್ದಾರೆ ಅಂದಾಗ ಆ ಪ್ರೆಸಿಡೆಂಟ್ ನಮ್ ಮಿಲಿಟರಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ ಮಿಲಿಟರಿ ಅವ್ರ ಕೆಲಸ ಏನು, ನಮ್ ದೇಶದಲ್ಲಿರೋ ಒಬ್ಬೊಬ್ಬರನ್ನ ಕೂಡ ಹುಷಾರಾಗಿ ನೋಡ್ಕೋಬೇಕು ಅಂತ. ಅವ್ರ ಕೆಲಸ ಅವ್ರು ಕರೆಕ್ಟ್ ಆಗಿ ಮಾಡಿದಾರಲ್ವಾ, ಇನ್ನೇನಕ್ಕೆ ಸುಮ್ನೆ ನಾವ್ ಭಯ ಪಡ್ಬೇಕು. ಇಲ್ಲಿ ನೋಡಿ ಸರ್, ನಿಮ್ ಕೆಲಸ ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂತ ಜೂನ್ ಅವ್ರ ಅಪ್ಪಗೆನೆ ಅವರು ಅಪ್ರಿಶಿಯೇಟ್ ಮಾಡಿ ಮಾತಾಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಟೀಮ್ ಎಲ್ಲ ಹೆಂಗೋ ಸೇಫ್ ಆಗಿ ಬಂದು ಕ್ಯಾಂಪ್ ಸೇರ್ಕೊಂಡ್ರು. ಹೀರೋಯಿನ್ ಗೆ ಶೋಲ್ಡರ್ ಗೆ ಏಟ್ ಆಗಿರತ್ತಲ್ಲ, ಅದರಿಂದ ಸ್ವಲ್ಪ ಫಸ್ಟ್ ಏಡ್ ಎಲ್ಲ ಮಾಡ್ತಾರೆ. ಇನ್ನೊಂದ್ ಕಡೆ ಹೀರೋಗೆ ಕೂಡ ಅಲ್ಲಲ್ಲಿ ಏಟ್ ಆಗಿರತ್ತಲ್ವಾ, ಅವಳೆ ಸ್ವಲ್ಪ ಫಸ್ಟ್ ಏಡ್ ಎಲ್ಲ ಮಾಡ್ತಾಳೆ. ಅದಾದ್ಮೇಲೆ ನಮ್ ಹೀರೋ ಏನು ನಡೀದೇ ಇರೋ ಒಂಥರ ಕ್ಯಾಶುವಲ್ ಆಗಿ ಹೋಗಿ ಹೀರೋಯಿನ್ ಹತ್ರ ಮಾತಾಡ್ತಾ ಇದ್ರೆ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಯಾಕೆ ನೀವ್ ಈ ತರ ಇದ್ದೀರಾ, ನಿಮ್ ಪ್ರಾಣನ್ ಕೂಡ ಲೆಕ್ಕ ಮಾಡದೆ ಎಲ್ಲರನ್ನು ಕಾಪಾಡ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಪ್ರತಿಯೊಂದಕ್ಕೂ ಮುಂದೆ ಹೋಗ್ತೀರಾ. ಇದುವರೆಗೂ ನೀವು ಹೋಗಿರೋ ಎಷ್ಟೋ ಮಿಷನ್ ಅಲ್ಲಿ ನಿಮ್ಗೆ ಎಷ್ಟೋ ಅಪಾಯ ಆಗಿದೆ, ಯಾವ್ದೊಂದಕ್ಕೂ ನೀವು ನನಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ನಾನು ಅದನ್ನ ಕೇಳಿಲ್ಲ. ಆದ್ರೆ ಇವಾಗ ನಿಮ್ನ ನೋಡ್ತಾ ಇದ್ರೆ ನಂಗೆ ತುಂಬಾನೇ ಭಯ ಆಗ್ತಿದೆ, ನಿಮ್ಗೆ ಏನಾಗ್ಬಿಡುತ್ತೆ ಏನೋ ಅಂತ ಹೇಳಿ ತುಂಬಾನೇ ಅವನ ಮೇಲೆ ಇರೋ ಪ್ರೀತಿನ ಈ ತರ ಕಾಳಜಿಯಾಗಿ ತೋರಿಸ್ತಾಳೆ. ಅದು ಹೀರೋಗೂ ಚೆನ್ನಾಗಿ ಅರ್ಥ ಆಗುತ್ತೆ. ಬೈದಿದ್ದಾಯ್ತಲ್ಲ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಾಳೆ. ಆಕ್ಚುಲಿ ಅವಳ ಪ್ರಾಬ್ಲಮ್ ಏನು, ಹೀರೋ ಅಂದ್ರೆ ತುಂಬಾನೇ ಇಷ್ಟ, ಅವನ ಜೊತೆ ಇರ್ಬೇಕು ಅಂತಿದ್ದಾಳೆ. ಬಟ್ ಇರಕ್ಕೆ ಅವ್ನ್ ಬಿಟ್ಕೊಡ್ತಾ ಇಲ್ಲ. ಮೀನ್ಸ್ ಅವನು ಕೆಲಸ ಅಂತ ಹೊರಟೋಗ್ತಾನೆ, ಅವನ ಜೊತೆಗಿರಲ್ಲ. ಅವನ ಬಿಟ್ಬಿಟ್ಟು ಹೆಂಗಾದ್ರು ಬಾಳೋಣ ಅಂತಂದ್ರೆ ಅವ್ನ ನೆನಪೇ ಅವಳಿಗೆ ಬರ್ತಾ ಇರುತ್ತೆ, ಬಿಟ್ಬಿಟ್ಟು ಹೋಗಕ್ಕೂ ಇಲ್ಲ. ಅವಳಿಗೆ ಆಸೆ ಎಲ್ಲ ಇವ್ರನ್ನ ಮದುವೆ ಮಾಡ್ಕೋಬೇಕು, ಇವ್ನ ಜೊತೆ ಇರ್ಬೇಕು ಅಂತ ಅಷ್ಟೇ. ಇವಾಗ ಹಂಗೆ ಅವತ್ತು ನೈಟು ನಮ್ ಹೀರೋ ಒಂದು ಫೋಟೋನ ನೋಡ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾನೆ. ಕೆಲವೊಂದು ಫೋಟೋಸ್ ನಲ್ಲಿ ಬೆಂಕಿಯಲ್ಲಿ ಹಾಕ್ತಾ ಇರ್ತಾನೆ. ಏನಂದ್ರೆ ಈಗ ಒಂದು ರೌಡಿನ ಸಾಯಿಸ್ತಾ ಅಲ್ವಾ, ಅವ್ನು ಕೂಡ ಮಿಲಿಟರಿ ಇದ್ದವನಿರ್ತಾನೆ. ಆದ್ರೆ ಇವರೆಲ್ಲ ಒಟ್ಟಿಗೆ ವರ್ಕ್ ಮಾಡ್ಬೇಕಾದ್ರೆ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಅದಕ್ಕೋಸ್ಕರನೇ ರೌಡಿ ಕೂಡ ನಮ್ ಹೀರೋನ ಶೂಟ್ ಮಾಡೋದಕ್ಕೆ ಸ್ವಲ್ಪ ಹಿಂದೇಟ್ ಹಾಕದ ಹೀರೋನ ಶೂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು. ಆದ್ರೆ ಆತರ ಒಂದು ಪ್ರಾಬ್ಲಮ್ ಅಲ್ಲಿ, ಆತರ ಒಂದು ಸಿಚುವೇಶನ್ ಅಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಹೀರೋ ಆ ರೌಡಿನ ಶೂಟ್ ಮಾಡ್ಬಿಟ್ಟ, ಅವನು ಸತ್ತೋದ. ಸೊ ಅವರಿಬ್ರು ಕ್ಲೋಸ್ ಆಗಿದ್ದಾಗ ಎಷ್ಟು ಸಂತೋಷವಾಗಿದ್ರು ಅಂತ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳ್ತಾನೆ. ಆಗ ಹೀರೋಯಿನ್ ಬಂದು ಅವ್ನ್ ಕಣ್ಣ ಮುಚ್ಬಿಟ್ಟು ಬೇಡ ಇದೆಲ್ಲ ನೀನ್ ನೋಡ್ಬೇಡ ಅಂತ ಹೇಳಿ ಹೀರೋಗೆ ಸಮಾಧಾನ ಮಾಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಬಂದು ಹೀರೋಯಿನ್ಗೆ ಒಂದು ಕಾಫಿನ ಎತ್ಕೊಂಡು ಹೋಗಿ ಕೊಡ್ತಾನೆ. ಆಗ ಹೀರೋಯಿನ್ ಟಕ್ಕಂತ ಹೋಗಿ ಹೀರೋನ ಹಗ್ ಮಾಡ್ಕೊಂಡ್ಬಿಟ್ಲು. ಇಲ್ಲಿ ನೋಡು, ನಾನ್ ನೈಟ್ ಎಲ್ಲ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟೆ, ನಿನ್ನ ಬಿಟ್ಟು ನನ್ ಕೈಲಿ ಇರಕ್ಕಾಗಲ್ಲ, ನೀನ್ ಇದ್ರೆ ಕೂಡ ನನ್ ಕೈಲಿ ಇರಕ್ಕಾಗಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೀನಿ, ನಾನ್ ಜೀವನ ಪರ್ಯಂತ ನಿನ್ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀನ್ ಯಾವ ಮಿಷನ್ಗಾದ್ರೂ ಹೋಗು, ನಾನ್ ಬೇಡ ಅಂತ ಹೇಳಲ್ಲ, ಬಟ್ ಹುಷಾರಾಗಿರು, ನಿನ್ ಮೈನ ನೀನ್ ನೋಡ್ಕೊ ಅಂತ ಅವ್ನ ಮೇಲೆ ಇರೋ ಪ್ರೀತಿನ ತೋರಿಸ್ತಾ ಇದ್ರೆ ಅವ್ನಿಗೆ ತುಂಬಾ ಸಂತೋಷ ಆಗುತ್ತೆ. ಇವಳು ಎಷ್ಟು ಇದಾಗಿ ಹೇಳ್ತಿದ್ದಾಳೆ ಅಂತ ಹೀರೋಗೂ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅವ್ನು ಹಂಗೆ ಅವಳನ್ನ ಹತ್ರ ಕೇಳ್ಕೊಂಡು ಹಗ್ ಮಾಡ್ಕೊಂಡು ಏನು ಯೋಚನೆ ಮಾಡ್ಬೇಡ ಕಣೆ, ನನ್ಗೇನಾಗಲ್ಲ, ನಾನು ಹುಷಾರಾಗಿರ್ತೀನಿ ಅಂತ ಹೇಳ್ತಾನೆ. ಅವನ ಹತ್ರ ಹೇಳದ್ಮೇಲೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗಿದ್ದು. ಅದಾದ್ಮೇಲೆ ನಮ್ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಸೇರ್ಕೊಂಡು ಅವ್ರ ಲವರ್ಸ್ಗೆ ಅಡ್ಗೆ ಮಾಡ್ಕೊಡ್ಬೇಕು ಅಂತ ಹೇಳಿ ಇಬ್ರು ತುಂಬಾ ಚೆನ್ನಾಗಿ ಅಡ್ಗೆನ ಮಾಡ್ತಾರೆ. ಅದೇ ತರ ಅವ್ರಿಗೆ ಸರ್ವ್ ಕೂಡ ಮಾಡ್ತಾರೆ. ಇಲ್ಲಿ ಜೂನಾಗೆ ಬಂದು ತುಂಬಾ ಕ್ಲೀನ್ ಆಗಿ ಕ್ಯೂರ್ ಆಯ್ತು, ಈಗ ಅವಳು ನಾರ್ಮಲ್ ಆಗಿ ಇದ್ದಾಳೆ. ಸೊ ಈ ತರ ಎಲ್ಲರೂ ಕುತ್ಕೊಂಡು ಜಾಲಿಯಾಗಿ ತಿಂತಾ ಇರ್ಬೇಕಾದ್ರೆ ಅವ್ರಿಬ್ರು ಯಾವಾಗೋ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಇರ್ಬೇಕಾದ್ರೆ ಯಾರನ್ನೋ ಲವ್ ಮಾಡಿದ್ರಂತೆ, ಇಬ್ರು ಒಬ್ಬನೇ ಲವ್ ಮಾಡಿರ್ತಾರೆ. ಅದ್ರ ಬಗ್ಗೆ ಹೇಳ್ಕೊಂಡು ಇಲ್ಲಿ ಜಗಳ ಮಾಡ್ತಾ ಇರ್ತಾರೆ. ನಾನೇ ಫಸ್ಟ್ ಅವ್ರನ್ನ ಲವ್ ಮಾಡಿದ್ದು, ಇಲ್ಲ ನಾನೇ ಲವ್ ಮಾಡಿದ್ದು ಅಂತ ಹೇಳಿ ಸ್ವಲ್ಪ ಆದ್ಮೇಲೆ ಅವ್ರಿಗೆ ರಿಯಲೈಸ್ ಆಗೋದು, ಅಯ್ಯಯ್ಯೋ ಈಗ ನಮ್ ಪ್ರೆಸೆಂಟ್ ಲವರ್ಸ್ ನ ಮುಂದ್ಗಡೆ ಇಟ್ಕೊಂಡು ನಾವ್ ಈ ತರ ಮಾತಾಡಿದ್ ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾಗುತ್ತೆ. ಹಂಗೆ ತಿರುಗಿ ನೋಡಿದ್ರೆ ಅವ್ರಿಬ್ರು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ. ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ ಮುಂದೆನೆ ಈ ತರ ಮಾತಾಡ್ತೀರಾ, ನಮಗ್ ಮುಂಚೆ ನಮ್ಮನ್ನ ಡೇಟ್ ಬೇರೆ ಮಾಡಿದ್ದೀರಾ ಅನ್ನೋ ತರ. ಅದಾದ್ಮೇಲೆ ನಮ್ ಹೀರೋ ಹೇಳ್ತಾನೆ, ಸರಿ ಕಣೋ ಏನ್ ಮಾಡೋಣ, ಅವನನ್ನ ನನ್ನ ಹತ್ರ ಸೂಪರ್ ಆಗಿರೋ ಗನ್ಸ್ ಇದಾವೆ, ಶೂಟ್ ಮಾಡ್ಬಿಡೋಣವಾ, ಇಲ್ಲ ಬೇಡ ಬಾಂಬ್ ಹಾಕ್ಬಿಡೋಣವಾ ಅಂತ ಹೇಳಿ ಏನೇನೋ ಪ್ಲಾನ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸಣ್ಣದಾಗಿ ಔಟಿಂಗ್ ಹೋಗಿರ್ತಾರೆ. ಒಂದ್ ಜಾಗದಲ್ಲಿ ನಿಂತ್ಕೊಂಡೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋನ್ ಅಂತಾಳೆ, ನಾಳೆ ನಾನು ಕೊರಿಯಾಗ ಹೊರಟೋಗ್ತೀನಿ, ನೀನು ಬಂದ್ಮೇಲೆ ಏನ್ ಮಾಡೋಣ ಇಬ್ರು ಅವನ ಹತ್ರ ಕೇಳಿದಾಗ ಹೀರೋ ಹೇಳ್ತಾನೆ, ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಮೂವಿ ನೋಡೋದು. ಅವತ್ತು ಫಸ್ಟ್ ಟೈಮ್ ನಾನು ನೀನು ಹೊರಗಡೆ ಹೋದ್ವಿ, ಆ ಮೂವಿನ ನೋಡಕ್ ಆಗ್ಲಿಲ್ಲ, ಸೊ ನಾವಿಬ್ರು ಸೇರಿ ಮೂವಿನ ನೋಡ್ಬೇಕು ಅಂತ ಹೇಳಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡಿರ್ತಾರೆ. ಅದಾದ್ಮೇಲೆ ಅವ್ರು ರಿಟರ್ನ್ ಕ್ಯಾಂಪ್ ಬಂದ್ಮೇಲೆ ಇವತ್ತು ಅವರು ಹೊರಡೋ ದಿನ, ಅಂದ್ರೆ ಅವ್ರ ಕ್ಯಾಂಪಿಂಗ್ ಟೈಮಿಂಗ್ ಎಲ್ಲ ಮುಗೀತು. ಸೊ ಇವಾಗ ಅವರು ಹೊರಡ್ಬೇಕು. ಅದರಿಂದ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋನ ತಗೊಳ್ತಾರೆ. ಅದಾದ್ಮೇಲೆ ನಮ್ ಹೀರೋ ಇಲ್ಲಿಂದ ಹೊರಡ್ಬೇಕಾದ್ರೆ ಇಷ್ಟು ದಿನ ಇಲ್ಲಿ ಏನೆಲ್ಲ ನಡೀತು ಅಂತ ಹೇಳಿ ತುಂಬಾನೇ ಫೀಲ್ ಮಾಡಿ ಯೋಚನೆ ಮಾಡ್ತಾಳೆ. ಇಲ್ಲಿ ದೊಡ್ಡದಾಗ ಆಕ್ಸಿಡೆಂಟ್ ಆಗಿತ್ತು, ಎಷ್ಟು ಜನ ಪ್ರಾಣಕ್ಕೆ ಹೋರಾಡಿದ್ರು, ಇವರೆಲ್ಲ ಕಷ್ಟಪಟ್ಟು ಎಷ್ಟು ಜನನ ಕಾಪಾಡಿದ್ರು, ಇಲ್ಲಿ ಏನೆಲ್ಲ ಆಯ್ತು ಅಂತ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡಿ ಹೇಳ್ತಾರೆ. ಅದಾದ್ಮೇಲೆ ಹಂಗೆ ಸ್ಟ್ರೇಟ್ ಆಗಿ ಸೌತ್ ಕೊರಿಯಾ ಕೂಡ ಬಂದ್ಬಿಟ್ರು. ಆತರ ಬಂದ್ಮೇಲೆ ನಮ್ ಹೀರೋಯಿನ್ ಸ್ಟ್ರೇಟ್ ಆಗಿ ಆ ಹಾಸ್ಪಿಟಲ್ ಹೆಡ್ ಇರ್ತಾನಲ್ಲ ಅವನ ಹತ್ರನೇ ಹೋಗೋದು. ಅಂದ್ರೆ ನಮ್ ಹೀರೋನ್ ಹತ್ರ ಕೂಡ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದ್ದಲ್ವಾ ಅವನ ಹತ್ರ. ಇಲ್ಲಿ ನೋಡಿ, ಇದು ನನ್ ರಿಸೈನ್ ಲೆಟರ್, ನಾನು ಇವತ್ತೇ ಕೆಲಸ ಬಿಟ್ಟು ಹೋಗ್ತಾ ಇದೀನಿ, ಏನು ನಿಮ್ ಹತ್ರ ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ಬದುಕಕ್ ಗೊತ್ತಿಲ್ಲ ಅಂತ ಅನ್ಕೊಂಡಿದೀರಾ, ನಾನೇ ಸ್ವಂತವಾಗಿ ಒಂದು ಕ್ಲಿನಿಕ್ ನ ಸ್ಟಾರ್ಟ್ ಮಾಡಿ ನಿಮ್ಗಿಂತ ಹೆಚ್ಚಾಗಿ ಸಂಪಾದನೆ ಮಾಡಿ ತೋರಿಸ್ತೀನಿ, ನಿನ್ ಹತ್ರ ಕೆಲಸ ಮಾಡ್ತಾ ಇದೀನಿ ಅಂದಿದ್ದಕ್ಕೆ ನನ್ನ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡಿದೆ, ಅಡ್ವಾಂಟೇಜ್ ತಗೊಂಡೆ ಅಂತ ಬೈತಾ ಇದ್ರೆ ತುಂಬಾನೇ ಕೇವಲವಾಗಿ ಬೈತಾಳ. ಆಯ್ಪನ್ ಕೈಲದೆಲ್ಲ ಎತ್ಕೊಳಕ್ ಆಗ್ತಿಲ್ಲ. ಅಯ್ಯೋ ಮೇಡಮ್ ಸ್ವಲ್ಪ ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ನಾನೇನ್ ಬೇಕಂತ ಕೆಲಸನ ಮಾಡ್ಲಿಲ್ಲ, ನನ್ಗೆ ನೀವಂದ್ರೆ ತುಂಬಾನೇ ಇಷ್ಟ, ಆದ್ರೆ ನಿಮ್ ಹತ್ರ ಹೆಂಗ್ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲದೆ ಕಿಸ್ ಮಾಡೋಣ ಅಂತ ಟ್ರೈ ಮಾಡಿದ್ದಷ್ಟೇ, ಬೇರೆ ಯಾವ್ದೇ ಒಂದು ತಪ್ಪಾದ ಇಂಟೆನ್ಷನ್ ನಾನು ನಿಮ್ ಹತ್ರ ಬರ್ಲಿಲ್ಲ ಅಂತ ಹೇಳಿ ಏನೇ ಹೇಳಿದ್ರೆ ಕೂಡ ಹೀರೋನ್ ಅಂತಾಳೆ, ಏನೇ ಆದ್ರೂ ನೀವು ಮಾಡಿದ ತಪ್ಪು, ನಾನು ಇನ್ಮೇಲೆ ಇಲ್ಲಿ ಕೆಲಸ ಮಾಡೋದಿಲ್ಲ, ನಾನು ರಿಸೈನ್ ಲೆಟರ್ಗೆ ನೀವು ಸೈನ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಸ್ಟ್ರೇಟ್ ಆಗಿ ಅಲ್ಲಿಂದ ಲೋನ್ ಕೇಳ್ಕೊಂಡು ಬ್ಯಾಂಕ್ ಹೋಗಿದ್ದಾಳೆ. ಯಾಕಂದ್ರೆ ಇವಾಗ ಒಳಗಳು ಸೇರ್ಸಿಟ್ಟಿರೋ ಹಣ ಬಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡೋಷ್ಟು ಸಾಕಾಗೋದಿಲ್ಲ, ಸೊ ಲೋನ್ ಬೇಕು ಅಂತ ಹೋಗಿರೋದು. ಅಲ್ಲಿರೋರು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅದೆಲ್ಲ ಚೆಕ್ ಮಾಡ್ಬಿಟ್ಟು, ಇಲ್ಲಿ ನೋಡಿ ಮೇಡಮ್ ನೀವೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರೆ ಪೇಮೆಂಟ್ ಸ್ಲಿಪ್ ಮೇಲೆ ನಾವು ಅಷ್ಟೊಂದು ಅಮೌಂಟ್ ನೀವು ಕೇಳಿರೋಷ್ಟು ಅಮೌಂಟ್ ನ ಸ್ಯಾಂಕ್ಷನ್ ಮಾಡಬಹುದು, ಇಲ್ಲಾಂದ್ರೆ ಲೋನ್
ಎಲ್ಲ ಕೊಡಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೊರಗಡೆ ಬಂದವಳು ಹೀರೋಗೆ ಕಾಲ್ ಮಾಡ್ಬಿಟ್ಟು ಈ ತರ ಹೇಳ್ಬಿಟ್ರು ಕಣೋ, ಏನ್ ಮಾಡೋದು ಅಂತ ಹೇಳಿದಾಗ ಹೀರೋ ಕೂಡ ಒಂದ್ 4 ಮಾತು ಸಮಾಧಾನವಾಗಿ ಹೇಳ್ತಾನೆ ಅಂತ ನೋಡಿದ್ರೆ ಸರಿಯಾಗಿ ಬೈತಾ ಇರ್ತಾನೆ. ನಿನ್ಗೇನಾದ್ರೂ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಲೋನ್ ಸಿಗೋದಕ್ಕೂ ಮುಂಚೆ ಏನಕ್ಕೆ ನೀನ್ ಕೆಲಸ ಬಿಟ್ಟೆ? ಅಟ್ಲೀಸ್ಟ್ ನನ್ನತ್ತಾದ್ರೂ ಡಿಸ್ಕಸ್ ಮಾಡ್ದ, ಎಲ್ಲ ಮುಗಿದ್ಮೇಲೆ ಬಂದು ಕಾಲ್ ಮಾಡ್ತಾ ಇದೀಯ ಅಂತ ಹೇಳಿ ಬೈದಾಗ ಅವಳಂತಾಳೆ, ತುಂಬಾ ಫೀಲ್ ಮಾಡಿ ಕಾಲ್ ಮಾಡ್ದೆ ಕಣೋ, ಸಮಾಧಾನ ಮಾಡ್ತೀಯ ಅಂತ ನೋಡಿದ್ರೆ ನೀನೇ ಬೈತಾ ಇದೀಯ, ಇಕೋ ಫೋನ್ ಅಂತ ಹೇಳ್ಬಿಟ್ಟು ಅವಳು ಕಾಲ್ ನ ಕಟ್ ಮಾಡ್ಬಿಟ್ಲು. ನೆಕ್ಸ್ಟ್ ಸೀನ್ ಅಲ್ಲೇ ಒಂದು ಬೊಕ್ಕೆನ ತಗೊಂಡೋಗಿ ಮ್ಯಾನೇಜರ್ ಮುಂದ್ಗಡೆ ನಿಂತ್ಕೊಂತಾಳೆ, ಮೀನ್ಸ್ ಓನರ್ ಮುಂದೆ ನಿಂತ್ಕೊಂತಾಳೆ. ಅವ್ನ ಮೇಲಿಂದ ಕೆಳಗಡೆ ನೋಡ್ಬಿಟ್ಟು, ನನಗೆ ಗೊತ್ತು ನೀನ್ ಇಷ್ಟ ದೂರ ಬರ್ತೀಯ ಅಂತ ನಂಗೆ ಚೆನ್ನಾಗೇ ಗೊತ್ತು, ಸರಿ ಆಯ್ತು ನಾನ್ ಮಾಡಿದ್ದು ತಪ್ಪಿದೆ, ಇದ್ರೂ ನೀನ್ ತುಂಬಾ ಮಾತಾಡ್ಬಿಟ್ಟೆ ಅಲ್ವಾ, ಸೊ ಒಂದು ಪನಿಷ್ಮೆಂಟ್ ನ ಕೊಡ್ತೀನಿ. ನೀನ್ ಇನ್ಮೇಲೆ VIP ಕಸ್ಟಮರ್ಸ್ ನ ನೋಡೋ ಅವಶ್ಯಕತೆ ಇಲ್ಲ, ನಾರ್ಮಲ್ ಎಮರ್ಜೆನ್ಸಿ ವಾರ್ಡಲ್ಲಿ ವರ್ಕ್ ಮಾಡಿದ್ರೆ ಸಾಕು ಅಂದಾಗ ಅವಳು ಕೂಡ ಓಕೆ ಏನು ಪ್ರಾಬ್ಲಮ್ ಇಲ್ಲ, ಕೆಲಸ ಮಾಡಿದ್ರೆ ಸಾಕು ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ತಾಳೆ. ಇನ್ನೊಂದ್ ಕಡೆ ಕ್ಯಾಂಪ್ ಅಲ್ಲಿ ಇರೋ ಡಿಯಾಂಗ್ ನ ಮತ್ತೆ ಜೂನನ್ನ ತೋರಿಸ್ತಾರೆ. ಈಗ ಇವರಿಬ್ರು ಪಕ್ಕದಲ್ಲೇ ಇರೋದ್ರಿಂದ ಏನೋ ಡಿಯಾಂಗ್ ಗೆ ಅವ್ನ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಓವರ್ ಲವ್ ತೋರಿಸ್ತಾ ಇರ್ತಾನೆ. ಅವಳನ್ನ ಕೆಡೆ ಕೂತ್ಕೊಳ್ಳಕ್ಕೂ ಬಿಡೋದಿಲ್ಲ, ಎತ್ತೋದೇನು ಕೂರ್ಸೋದೇನು ಲವ್ ಯು ಅಂತಾನೆ ಇರ್ತಾನೆ. ಅವಳಿಗೆ ಒಂಥರ ಆಶ್ಚರ್ಯ, ಏನೋ ಇದು ನೀನ್ ಯಾವಾಗೂ ನನ್ನ ಹತ್ರ ಇತ್ರ ಮಾತಾಡೋನಲ್ಲ ಇದ್ದವನಲ್ಲ, ಏನ್ ನಡೀತಾ ಇದೆ ಅಂದಾಗ ಅವಳು ಏನೇ ಕೇಳಿದ್ರೆ ಕೂಡ ಇವನು ಐ ಲವ್ ಯು ಅಂತಾನೆ ಹೇಳ್ತಾ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ಅವರು ಸೋತ್ ಕರೆ ಕೂಡ ಬಂದ್ಬಿಟ್ರು. ಡಿಯಾಂಗ್ ಮತ್ತೆ ನಮ್ ಹೀರೋ ಹಂಗೆ ಡ್ರಿಂಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ಜೂನ್ ಅವರಪ್ಪ ಹೇಳಿರ್ತಾರಲ್ವಾ, ನೀನ್ ನನ್ ಮಗಳನ್ನ ಮದ್ವೆ ಮಾಡ್ಕೋಬೇಕಂದ್ರೆ ನೀನ್ ಮಿಲಿಟರಿ ಕೆಲಸದಲ್ಲಿ ಇರಬಾರ್ದು ಅಂತ, ಅದರಿಂದ ಇವನು ಕೆಲಸ ಬಿಟ್ಟು ನಿಂತೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟ. ಆದ್ರೆ ಇಷ್ಟು ದಿನ ಎಲ್ಲ ಜೊತೆಗಿದ್ರು ಎಂಜಾಯ್ ಮಾಡ್ತಾ ಇದ್ರಲ್ವಾ, ಅದರಿಂದ ನಮ್ ಹೀರೋ ಮತ್ತೆ ಡಿಯಾಂಗ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೇಕಂತ ಹೇಳಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಇದು ಒಂದಿನ 2 ದಿನ ಅಲ್ಲ, ನಮ್ ಹೀರೋಯಿನ್ ಕೂಡ ಕರೆದಿರ್ತಾರೆ ಪಾರ್ಟಿನ ಜಾಯಿನ್ ಮಾಡೋದಕ್ಕೆ, ಮೀನ್ಸ್ ಒಂದು ಮೀಟಿಂಗ್ ಅಂತ ಕರೆದಿರೋದು. ನಮ್ ಹೀರೋಯಿನ್ ಕೂಡ ಫುಲ್ ಖುಷಿಯಾಗಿ ಜಮ್ ಅಂತ ರೆಡಿ ಆಗ್ಬಿಟ್ಟು ಬಂದ್ ನೋಡಿದ್ರೆ ಇವಳು ಒಬ್ಳೆ ನೀಟ್ ಆಗಿರೋದು, ಇನ್ ಮಿಕ್ಕಿದವರೆಲ್ಲ ಫುಲ್ ಕುಡಿದು ಟೈಟ್ ಆಗ್ಬಿಟ್ಟಿರ್ತಾರೆ. ಅಯ್ಯೋ ನಿಮ್ಮ ಮಕ್ಕಳಿಗೆ ಡೇಟಿಂಗ್ ಮಾಡಕ್ ಕರಿತಿದ್ದಾರೆ ಅಂತ ಹೇಳಿ ಇಷ್ಟು ಕ್ಯೂಟ್ ಆಗಿ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ರೆ ನೀವೆಲ್ಲ ಕುಡಿದ್ಬಿಟ್ಟಿದ್ರೆ ಬಿದ್ದಿದ್ದೀರಾ ಅಂತ ಹೇಳಿ ಅವ್ರನ್ನೆಲ್ಲ ಸೇಫ್ ಆಗಿ ಮನೆ ಸೇರ್ಸೋ ಕೆಲಸನ ಮಾಡ್ತಾಳೆ. 3 ದಿನ ಹಂಗೆ ಎಲ್ಲರೂ ಸೇರ್ತಾರೆ, ತುಂಬಾ ಖುಷಿಯಾಗಿ ಕುಡ್ಕೊಂಡು ಮಾತಾಡ್ತಾರೆ. ಆದ್ರೆ ಒಂದಿನ ಹೀರೋಯಿನ್ ಕೂಡ ಇಲ್ಲ ನಾನು ಕುಡಿಬೇಕು ಅಂತ ಹೇಳಿ ಒಂದೇ ಒಂದ್ ಪೆಗ್ಗೆ ಹಾಕೋದು, ಪಾಪ ಮೇಡಮ್ ಫುಲ್ ಟೈಟ್ ಆಗ್ಬಿಟ್ರು. ಹೀರೋ ಹಂಗೆ ಪೇಚಾಡ್ಕೊಂಡು ಬರ್ತಾ ಇರ್ತಾನೆ, ಕತ್ತೆ ವೇಟ್ ಇದೆ ಕಣೆ ನೀನು, ಒಂದೇ ಒಂದ್ ಪೆಗ್ಗೆ ಕಣೆ ಹಾಕಿದ್ದು, ನಾನಾದ್ರೂ 3 ದಿನದಿಂದ ಕಂಟಿನ್ಯೂಸ್ ಕುಡಿತಾ ಇದೀನಿ, ನಾನೇನು ಆಗಿಲ್ಲ, ಆದ್ರೆ ನೀನ್ ಹಾಕಿರೋ ಒಂದ್ ಪೆಗ್ಗೆ ಕೊಡಬಾರ್ದು ಹಿಂಸೆನ ಕೊಡ್ತಾ ಇದೀಯ ಅಂತ ಬೈಕೊಂಡೋಗಿ ಅವ್ರ ಮನೇಲೆ ಬಿಟ್ಟವನು ಈಗ ಶೂ ಎಲ್ಲ ಬಿಚ್ತಾ ಇರ್ತಾನೆ. ಅವಳು ನೋಡಿದ್ರೆ ಕೈ ಬೈನೆಲ್ಲ ಇಟ್ಕೊಂಡು ಸುಮ್ನೆ ಇರೋ ತರ ಇಲ್ಲ, ಯಾರ ಮನೆಗೋ ಕರ್ಕೊಂಡ್ ಬಂದಿದ್ಯಾ, ಮನೆ ಓನರ್ ಗಿನ್ನರ್ ಬಂದ್ಬಿಟ್ಟು ಅವ್ರು ಬಾರೋ ಹೋಗ್ಬಿಡೋಣ ಅಂತ ಹೇಳಿ ತುಂಬಾ ಹಿಂಸೆ ಕೊಡ್ತಾಳೆ. ಸೋಫಾ ಮೇಲೆಲ್ಲ ಹತ್ತಿಂತ್ಕೊಂಡು ಜಿಗಿ ಅಂತ ಜಿಗಿತಾ ಇರ್ತಾಳೆ. ಆಗ ನಮ್ ಹೀರೋಗೆ ಯಾರೋ ಮನೆ ಒಳಗಡೆ ಬರ್ತಾ ಇರೋದ್ರ ಸೌಂಡ್ ಕೇಳಿಸುತ್ತೆ. ಅವ್ನಿಗೆ ಅರ್ಥ ಆಯ್ತು ಈ ಮನೇಲಿ ನಾವಿಬ್ಬರು ಮಾತ್ರ ಇಲ್ಲ, ಬೇರೆ ಯಾರೋ ಇದ್ದಾರೆ ಅಂತ ಹೇಳಿ ಅವ್ಳು ಕತ್ತಗಾಕೊಂಡ್ರೆ ಸ್ಕಾಫ್ ನಂಗೆ ಕೈಲಿ ಇಟ್ಕೊಂಡು ಯಾವನ ಕಳ್ಳ ಒಳಗಡೆ ಬಂದಿದ್ದಾನೆ ಅವನ ಹಿಡಿದು ಬಿಡ್ಬೇಕು ಅಂತ ಹೇಳಿ ಸ್ಲೋ ಆಗಿ ಡೋರ್ ಹತ್ರ ಹೋಗೋಷ್ಟ್ರಲ್ಲಿ ಒಳಗಡೆ ಬರ್ತಾ ಇರೋದು ಒಂದು ಲೇಡಿ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಅವ್ರ ಅಮ್ಮನೆ. ಅವ್ರು ಇವ್ರನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ರು. ನಮ್ ಹೀರೋಯಿನ್ ನೋಡಿದ್ರೆ ಅವ್ರ ಅಮ್ಮನೇ ಹಾಯ್ ಆಂಟಿ ಅಂತ ಬೇರೆ ಅಂತ ಇದ್ದಾಳೆ. ಯಾರ್ ನೀವು, ಇವಳೇನಕ್ಕೆ ಇಷ್ಟೊಂದು ಕುಡ್ದಿದ್ದಾಳೆ, ಇಷ್ಟೊತ್ತಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಅಂದಾಗ ನಮ್ ಹೀರೋ ನಡೆದಿದ್ದೆಲ್ಲ ಹೇಳ್ತಾನೆ. ಅಷ್ಟೆಲ್ಲ ಇತ್ರ ನಾನು ನಿಮ್ ಮಗಳು ಡೇಟ್ ಮಾಡ್ತಾ ಇದೀವಿ, ನಾನು ನಿಮ್ ಮಗಳನ್ನ ಇಷ್ಟ ಪಡ್ತಾ ಇದೀನಿ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ ಅಂತೆಲ್ಲ ಹೇಳ್ತಾ ಇದ್ರೆ ಅವ್ರ ಅಮ್ಮ ಒಂದೇ ಖುಷಿ, ಫುಲ್ ನಗ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಪರವಾಗಿಲ್ವೇ, ನನ್ ಮಗಳು ಲವ್ ಮಾಡ್ತಾಳೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ, ಇದ್ರೂ ಒಳ್ಳೆ ಸೂಪರ್ ಹ್ಯಾಂಡ್ಸಮ್ ಆಗಿರೋನೇ ಲವ್ ಮಾಡಿದ್ದಾರೆ, ಎಷ್ಟು ದಿನದಿಂದ ನಡೀತಾ ಇದೆ ಅಂತೆಲ್ಲ ಇವ್ರು ಈ ತರ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರೆ ನಮ್ ಹೀರೋಯಿನ್ ಪಕ್ಕದಲ್ಲಿ ಕುತ್ಕೊಂಡಿರೋದು ಅವ್ರ ಅಮ್ಮನೇ ಅಂತ ಗೊತ್ತಿಲ್ಲದೆ ಈ ಆಂಟಿ ಯಾರು ಇಲ್ಲೇನ ಕುತ್ಕೊಂಡಿದ್ದಾರೆ ಅಂತ ಕೇಳ್ತಾ ಇರ್ತಾಳೆ. ಈಗ ಹಂಗೆ ನೆಕ್ಸ್ಟ್ ನಮ್ ಹೀರೋಯಿನ್ ಹೊರಗಡೆ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಏನೇ ಕುಡ್ದಿದ್ದೆಲ್ಲ ಇಳಿತಾ ಅಂದಾಗ ಅವಳಂತಾಳೆ, ಏನೋ ಆತರ ಅಂತ ಇದೆಯಾ, ನಾನೇ ಯಾವಾಗ ಕುಡ್ದೆ ಅಂದಾಗ ಏನು ಕುಡ್ದಿಲ್ವಾ, ಸರಿ ನಿಮ್ಮಮ್ಮ ಏನಂದ್ರು ಅಂದಾಗ ಏನು ನಮ್ಮಮ್ಮ ನಿನ್ನ ನೋಡಿದ್ರ ಏನಂದ್ರು ಅಂತ ಕೇಳಿದಾಗ ಹೀರೋಗ್ ಅರ್ಥ ಆಗೋಯ್ತು. ಸರಿ ಹಾಕಿದ್ ಒಂದ್ ಪೆಗ್ಗೆ ಎಲ್ಲ ನೀನ್ ಮರ್ತೋಗ್ಬಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು, ಇದ್ರ ಅನ್ಸುತ್ತೆ ದಯವಿಟ್ಟು ನೀನ್ ಕುಡಿಬೇಡ ಅಂತ ಹೇಳ್ತಾನೆ. ಇಬ್ರು ಹಂಗೆ ನಕ್ಕೊಂಡು ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋಗೆ ಒಂದು ಎಮರ್ಜೆನ್ಸಿ ಕಾಲ್ ಬರುತ್ತೆ. ಅವ್ನ್ ಮಾತಾಡೋದ್ರಲ್ಲೇ ಇವಳಿಗೆ ಅರ್ಥ ಆಗೋಯ್ತು. ಸರಿ ಆಯ್ತು, ಮತ್ತೆ ನಾನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ತಾನೆ, ಹೋಗು ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಸಾರಿ ಕಡೆ ಮತ್ತೆ ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಹೋಗ್ತಾನೆ. ಅವ್ರ ಏರ್ ಅಫಿಷಿಯಲ್ ಕರೆದಿರೋದು ಒಂದು ಇಂಪಾರ್ಟೆಂಟ್ ಮಿಷನ್ ಗೋಸ್ಕರ ಹೋಗ್ಬೇಕು ಅಂತ. ಡಿಯಾಂಗ್ ಕೂಡ ಬಂದಿರ್ತಾನೆ, ಇನ್ನು ಡಿಯಾಂಗ್ ಕೆಲಸ ಬಿಟ್ಟು ಹೋಗಿಲ್ಲ. ಸೊ ಎಲ್ಲರೂ ಹೋಗಿರ್ತಾರೆ. ಅಲ್ಲಿರೋ ಅವ್ರ ಏರ್ ಅಫಿಷಿಯಲ್ ಮಿಲಿಟರಿ ಡ್ರೆಸ್ ಹಾಕೊಂಡಿಲ್ಲ, ಒಂದು ಕೋಟು ಸುಟ್ಟೆ ಹಾಕೊಂಡಿರೋದು. ಈಗ ಅವ್ರಿಗೆಲ್ಲ ಒಂದು ಮೀಟಿಂಗ್ ನ ಹಾಕ್ಬಿಟ್ಟು ನಿಮ್ಮ ಹತ್ರ ಇರೋ ವಾಕಿ ಟಾಕಿ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಗನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ, ಎಲ್ಲ ಕರೆಕ್ಟ್ ವರ್ಕಿಂಗ್ ಸ್ಟೇಜ್ ಅಲ್ಲಿ ಇದೆ ಅಲ್ವಾ, ಈ ಪೆನ್ ಕ್ಯಾಮ್ರಾಸ್ ಇಟ್ಕೊಳ್ಳಿ, ಇಟ್ಕೊಳ್ಳಿ ಅಂತ ತುಂಬಾ ಹುಷಾರ್ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಇವಾಗ ನಾವು ಹೋಗ್ತಾ ಇರೋ ಜಾಗ ಅಂತದ್ದು ಸ್ವಲ್ಪ ಹುಷಾರಾಗಿ ಇರ್ಬೇಕು ಅಂತ. ಏನ್ ವಿಷಯ ಅಂತ ನೋಡಿದ್ರೆ ನಾರ್ತ್ ಕೊರಿಯಾದಿಂದ ಸೇರಿರೋ, ಅಂದ್ರೆ ನಾರ್ತ್ ಕೊರಿಯಾಗೆ ಸೇರಿರೋ ಒಬ್ಬ ಪೊಲಿಟಿಷಿಯನ್ ಬರ್ತಿದ್ದಾರೆ ಸೌತ್ ಕೊರಿಯಾದಲ್ಲಿರೋ ಪೊಲಿಟಿಷಿಯನ್ ನ ಮೀಟ್ ಅದಕ್ಕೋಸ್ಕರನೇ ಬಂದೋಬಸ್ತ್ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಈಗ ನಮ್ಮ ಹೀರೋರ್ನೆಲ್ಲ ಸೌತ್ ಕೊರಿಯಾ ಕಡೆಯಿಂದ ಸೋಲ್ಜರ್ಸ್ ಆಗಿ ಕರ್ಕೊಂಡೋಗಿರೋದು. ಆ ಕಡೆಯಿಂದ ಕೂಡ ಬಂದಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನೋಡಿರ್ತೀವಿ ಒಂದು 3 ಜನ ಸೌತ್ ಕೊರಿಯಾಗೆ ಸೇರಿರೋ ಒಬ್ಬರನ್ನ ಬಂದು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ನಮ್ ಹೀರೋ ಟೀಮ್ ಎಲ್ಲ ಹೋಗಿ ಕಾಪಾಡಿರ್ತಾರಲ್ಲ, ಅದ್ರಲ್ಲಿ ಒಬ್ಬ ಬಂದ್ಬಿಟ್ಟು ಓಕೆ ಇನ್ಮೇಲೆ ಸಮಾಧಾನ ಆಗ್ಬಿಡೋಣ ಅಂತ ಹೊರಟೋಗಿರ್ತಾನಲ್ವಾ, ಅವ್ನ್ ಕೂಡ ಈ ಜಾಗಕ್ಕೆ ಬಂದಿರ್ತಾನೆ. ಈಗ ಒಳಗಡೆ ಮೀಟಿಂಗ್ ನಡೀತಾ ಇದೆ, ಹೊರಗಡೆನೆ ನಮ್ ಹೀರೋ ಒಂದ್ ಕಡೆ ಮತ್ತೆ ಆ ಮುಖದ ಮೇಲೆ ಮಾರ್ಕ್ ಆಗಿದ್ದಲ್ಲ ಅವ್ನ್ ಒಂದ್ ಕಡೆ ನಿಂತಿರ್ತಾನೆ. ಹೀರೋ ಹೇಳ್ತಾನೆ, ಪರವಾಗಿಲ್ವೇ ತುಂಬಾ ದಿನ ಆಯ್ತು, ಮತ್ತೆ ನೋಡಲ್ಲ ಅಂತ ಅನ್ಕೊಂಡೆ, ನೋಡ್ಬಿಟ್ವಿ ಅಂತ ನಮ್ ಹೀರೋ ಸ್ವಲ್ಪ ಖುಷಿಯಾಗಿ ಮಾತಾಡ್ಸಿದ್ರೆ ಕೂಡ ಅವ್ನು ಊರಂತ ಮಕ್ಕ ಇಟ್ಕೊಂಡಿರ್ತಾನೆ, ಒಂದ್ ಚೂರು ಕೂಡ ನಗು ಇಲ್ಲ ಅವ್ನ ಮುಖದಲ್ಲಿ. ಇವಾಗ ಅವ್ರು ಹೋಗಿರೋ ಕೆಲಸ ಮುಗೀತು. ಅದಾದ್ಮೇಲೆ ನಮ್ ಹೀರೋಯಿನ್ ಹಂಗೆ ಸಣ್ಣದಾಗಿ ಡೇಟಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಮ್ ಹೀರೋ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಹತ್ರನೇ ಬರ್ತಾನೆ. ಅವನ ಹತ್ರ ಲಿಫ್ಟ್ ಅಲ್ಲಿ ಇರ್ಬೇಕಾದ್ರೆ ನಮ್ ಹೀರೋನ್ ಅವ್ರ ಹಾಸ್ಪಿಟಲ್ ಓನರ್ ಇರ್ತಾನಲ್ವಾ, ಅವನು ಅವ್ರ ಅಸಿಸ್ಟೆಂಟ್ ಇಬ್ರು ಲಿಫ್ಟ್ ಅಲ್ಲೇ ಇರ್ತಾರೆ. ನಮ್ ಹೀರೋನೇ ಅದು
ಹೀರೋಯಿನ್ ಗೆ ಬಾಯ್ ಫ್ರೆಂಡ್ ಅಂತ ಗೊತ್ತಿಲ್ಲದೆ ಯಾವನೋ ಅವನು ಹೀರೋಯಿನ್ ಯಾರನ್ನೋ ಇಷ್ಟ ಪಡ್ತಿದ್ದಾನಂತೆ, ಮತ್ತೆ ಅವನೇನೋ ಮಿಲಿಟರಿ ಆಫೀಸರ್ ಅಂತ ಹೇಳ್ತಾ ಇದ್ರು. ಆ ಕ್ಯಾಂಪ್ ಅಲ್ಲಿ ಇರೋ ಫೋಟೋನಲ್ಲಿ ಕೂಡ ಇದ್ನಂತೆ ಕಣೋ, ತೋರ್ಸೋ ಫೋಟೋನ ಅಂತ ಹೇಳಿ ಫೋಟೋ ನೋಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಅಷ್ಟು ಜನ ನಿಂತಿದ್ದಾರೆ, ಯಾರು ಅಂತ ಗೊತ್ತಾಗುತ್ತೆ. ಯಾರೋ ಇದ್ರಲ್ಲಿ ಕರೆಕ್ಟ್ ಆಗಿ ತೋರ್ಸು ಅಂತ ಹೇಳಿದ್ರೆ ಹಿಂದ್ಗಡೆಯಿಂದ ನಮ್ ಹೀರೋ ಇದೋ ಇಲ್ಲಿ ನಿಂತಿದಾರಲ್ವಾ ಅವ್ರೆ ಅಂದಾಗ, ಓ ಇವ್ನಾ ನೋಡಕ್ ಏನಷ್ಟು ಚೆನ್ನಾಗಿಲ್ವೇ ಅಂತ ಅನ್ಕೊಂಡೆ ನಮ್ ಹೀರೋ ಕಡೆ ತಿರುಗಿದ್ರೆ ಏನು ಇಬ್ರು ಮುಖ ಒಂದೇ ತರ ಇದೆ, ಒಂದ್ ವೇಳೆ ನೀನೇನ ಅವನು ಹತ್ರ ಕೇಳಿದಾಗ ಹೀರೋಗೆ ಟೆನ್ಷನ್ ಆಯ್ತು. ಹೊರಗಡೆ ಬಂದ್ಮೇಲೆ ಆ ಓನರ್ ನಮ್ ಹೀರೋನ ಬೆದರಿಸ್ತಾ ಇರ್ತಾನೆ, ಇನ್ನೊಂದ್ಸತಿ ಅವಳ ಹಿಂದ್ಗಡೆ ಎಲ್ಲ ತಿರುಗ್ಬೇಡ ಅಂತ. ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು ಅಂತಾನೆ, ಏನೋ ನಾನ್ ಹೇಳ್ಬೇಕಾಗಿರೋದೆಲ್ಲ ನೀನ್ ಹೇಳ್ತಾ ಇದ್ಯಾ, ಇನ್ನೊಂದ್ಸತಿ ಅವಳ ಹಿಂದೆ ತಿರುಗದೆ ಅವಳ ಹತ್ರ ಮಾತಾಡದೆ ಅಂತ ಗೊತ್ತಾಯ್ತು ಅಂತ ಇಟ್ಕೋ, ಪೀಸಾಗಿ ಶೂಟ್ ಮಾಡಿ ಬಿಸಾಕ್ ಬಿಡ್ತೀನಿ ಅಂತ ಬೆದರಿಸಿದಾಗ ಅವ್ನು ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡೋದ. ಅದಾದ್ಮೇಲೆ ನಮ್ ಹೀರೋಯಿನ್ ಕೂಡ ಹಂಗೆ ಸಣ್ಣದಾಗಿ ಡೇಟಿಂಗ್ ಕರ್ಕೊಂಡ್ ಬಂದಿರ್ತಾನೆ. ಯಾವ್ದೋ ಒಂದು ಮಾಲ್ ಗೆ ಹೋಗಿರ್ತಾರೆ. ಚೆನ್ನಾಗೆಲ್ಲ ಎಂಜಾಯ್ ಮಾಡ್ಕೊಂಡು ನಮ್ ಹೀರೋಯಿನ್ಗೋಸ್ಕರ ಒಂದು ನೆಕ್ಲೆಸ್ ನ ಗಿಫ್ಟ್ ಮಾಡ್ತಾನೆ. ಅವನೇ ಕತ್ತು ಕೂಡ ಹಾಕಿ ಬಿಡ್ತಾನೆ. ತುಂಬಾ ಚೆನ್ನಾಗಿರುತ್ತೆ ಅದು. ನಮ್ ಹೀರೋಯಿನ್ಗೆ ತುಂಬಾ ಇಷ್ಟ ಆಯ್ತು. ಅದೇ ಮಾಲ್ಗೆನೆ ಡಿಯಾಂಗ್ ಮತ್ತೆ ಜೂನಾ ಕೂಡ ಬಂದಿರ್ತಾರೆ. ಈ 4 ಜನನು ತುಂಬಾ ಚೆನ್ನಾಗಿ ಅದೇನ ಎಂಜಾಯ್ ಮಾಡಿದ್ರು. ಇವಾಗ ಹಂಗೆ ನೆಕ್ಸ್ಟ್ ಡೇ ಜೂನಾ ಮತ್ತೆ ಅವರಪ್ಪ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಡಿಯಾಂಗ್ ಬರ್ತಾನೆ. ಡಿಯಾಂಗ್ ಬಂದು ಸೆಲ್ಯೂಟ್ ಎಲ್ಲ ಮಾಡಿದ್ಮೇಲೆ ಕಮಾಂಡರ್ ಅಂದ್ರೆ ಜೂನಾ ಅವರಪ್ಪ ಹೇಳ್ತಾರೆ, ಏನಪ್ಪಾ ನೀನ್ ಮನಸ್ಫೂರ್ತಿ ಆಗ್ತಾನೆ ಲೆಟರ್ ನ ಕೊಟ್ಟಿದ್ಯಾ, ನಿನಗೆ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ವಲ್ಲ, ನಾನು ಪ್ರೊಸೀಡ್ ಮಾಡ್ಬೋದಲ್ವಾ ಅಂತ ಕೇಳಿದಾಗ ಅವ್ನು ಕೂಡ ಓಕೆ ಅಂತ ಹೇಳ್ತಾನೆ. ಜೂನಾ ಏನ್ ಅರ್ಥ ಆಗ್ತಲ್ಲ ಏನ್ರ ಬಗ್ಗೆ ಮಾತಾಡ್ತಾ ಇದಾರಂತ. ಲೇಟ್ ಆಗಿ ಅವಳಿಗೆ ರಿಯಲೈಸ್ ಆಗೋದು. ತಕ್ಷಣ ಡಿಯಾಂಗ್ ನ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ಹೊರಗಡೆ ಬಂದು ಡಿಯಾಂಗ್ಗೆ ಸರಿಯಾಗಿ ಬೈತಾಳೆ, ಏನೋ ನೀನು ಇಷ್ಟು ದೊಡ್ಡ ಡಿಸಿಷನ್ ತಗೊಂಡಿದ್ಯಾ, ಅದಕ್ ಮುಂಚೆ ನನ್ನ ಹತ್ರ ಒಂದು ಮಾತು ಹೇಳ್ಬೇಕು ಅಂತ ನಿನ್ಗೆ ಅನ್ಸಿಲ್ವಾ, ನೀನ್ ಎಲ್ಲ ಡಿಸಿಷನ್ ತಗೊಂಡ್ಬಿಡ್ತೀಯಾ, ಏನ್ ಅನ್ಕೊಂಡಿದ್ಯಾ ಅಂತ ಹೇಳಿ ಬೈವಾಗ ಅವನಂತಾನೆ, ಇಲ್ಲೋಡು ನಾನು ಇನ್ನ ಬಿಟ್ಟು ದೂರ ಹೋದ್ಮೇಲೆ ಪ್ರತಿ ಕ್ಷಣ ನಾನು ಯೋಚನೆ ಮಾಡ್ತಾನೆ ಇದ್ದೆ, ನಿಮ್ಮಪ್ಪಗ್ ಮರ್ಯಾದೆ ಕೊಟ್ಟೆ ನಾನು ಅವಾಗ ಹೋಗಿತ್ತು, ಆದ್ರೆ ನಿನ್ನ ಸೇರೋದಕ್ಕೆ ಒಂದದು ಚಾನ್ಸ್ ಸಿಗಲ್ವಾ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಇವಾಗ ಈ ಚಾನ್ಸ್ ಸಿಕ್ಕಿದೆ, ಇದನ್ನ ನಾನು ಬಿಟ್ಕೊಳ್ತೀನಿ ಅಂತ ನೀನ್ ಯೋಚನೆ ಮಾಡಿದೆ, ನನ್ನ ಜೀವನ ಪರ್ಯಂತ ನಿನ್ ಜೊತೆನೆ ಇರ್ಬೇಕು ಅಂತ ಇವನಷ್ಟು ಫೀಲಿಂಗ್ ಆಗಿ ಹೇಳ್ತಾ ಇದ್ರೆ ಅವಾಗ್ಲೇ ಅವಳೊಂದ್ ವಿಷಯನ ಹೇಳೋದು, ನೀನ್ ಯಾಕೆ ಅಷ್ಟು ಬೇಗ ಆತರ ಮಾತು ಕೊಟ್ಟೆ, ನಾನು ಇವಾಗ ಸಾಯೋ ಬದುಕೋ ಸ್ಥಿತಿಯಲ್ಲಿ ಇದ್ನಲ್ವಾ ಆ ವೈರಸ್ ಬಂದು, ಅವಾಗ ನಾನು ಅಪ್ಪ ಹತ್ರ ಹೇಳಿದ್ದೆ, ಅಪ್ಪ ಇನ್ ಕೇಸ್ ನನ್ ಪ್ರಾಣದಲ್ಲಿ ಏನಾದ್ರು ಬಂದ್ಬಿಟ್ರೆ ನಾನು ಡಿಯಾಂಗ್ ನನ್ನೇ ಲವ್ ಮಾಡೋದು ಮದ್ವೆ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ಅವ್ರು ಕೂಡ ಒಪ್ಕೊಂಡಿದ್ರು. ನೀನ್ ನೋಡಿದ್ರೆ ಇವಾಗ ಈ ತರ ಕೆಲಸ ಮಾಡಿದ್ಯಾ, ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಇದೆಯಾ ಅಂದಾಗ ಡಿಯಾಂಗ್ಗೆ ಕೋಪ ಬಂದ್ಬಿಡ್ತು. ಏನ್ ಮಾತಾಡ್ತಾ ಇದೆಯಾ ನೀನು, ನಿನ್ ಪ್ರಾಣ ಇಟ್ಬಿಟ್ಟು ಈ ತರ ಒಂದು ಕೆಲಸನ ಈ ತರ ಒಂದು ವಿಷಯನ ಮಾಡ್ಬಿಟ್ಟು ಬಂದಿದ್ಯಲ್ಲ. ನಮ್ ಮದ್ವೆ ಅಂತ ಆದ್ರೆ ಅವ್ರ ಒಪ್ಪಿಗೆಯಿಂದ ಆಗ್ಬೇಕು, ಅವ್ರನ್ನ ಬೆದರ್ಸಿ ಒದರ್ಸಿ ಮಾಡ್ಕೊಳ್ಳೋದಲ್ಲ ನನ್ಗೆ ಇಷ್ಟ ಇಲ್ಲ. ಅದೇನಾಗಿದ್ರು ನನ್ ಕಡೆ ಪ್ರಯತ್ನ ಇರ್ಬೇಕು, ನಿನ್ ಕಡೆಯಿಂದ ನನ್ಗೇನು ಬೇಕಾಗ್ಲಿಲ್ಲ, ಬಾಯ್ ಮುಚ್ಕೊಂಡು ನಿನ್ ಕೆಲಸ ನೀನ್ ನೋಡು ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನ. ಜೋರಾಗಿ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹಂಗೆ ಅವತ್ ನೈಟ್ ತೋರಿಸ್ತಾರೆ. ಹೀರೋಯಿನ್ ಅವರಮ್ಮ ಮನೇಲಿ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಹೀರೋ ಮನೆಗೆ ಬಂದಿರ್ತಾರೆ. ಇಬ್ರು ಜಾಲಿಯಾಗಿ ಟಿವಿ ನೋಡ್ಕೊಂಡು ಕುಡ್ಕೊಂಡು ಒಂದು ಮಿನಿ ಡೇಟಿಂಗ್, ನೈಟ್ ಡೇಟಿಂಗ್ ಫುಲ್ ಖುಷಿಯಾಗಿರ್ತಾರೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಆ ನಾರ್ತ್ ಕೊರಿಯಾ ಅವ್ರದಿನ್ನು ಮೀಟಿಂಗ್ ಮುಗ್ದಿಲ್ಲ. ಅದರಿಂದ ಇವ್ರು ಮತ್ತೆ ಆ ಬಿಲ್ಡಿಂಗ್ ಗೆ ಕಾವಲ್ ಕಾಯ್ತಾ ಇರ್ತಾರೆ. ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇರೋ ಕಾರ್ ಪಾರ್ಕಿಂಗ್ ಅಲ್ಲಿ ನಮ್ ಹೀರೋ ಮತ್ತೆ ಡಿಯಾಂಗ್ ಇಬ್ರು ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಕಡೆಗೆ ನಾರ್ತ್ ಕೊರಿಯಾ ಸೋಲ್ಜರ್ ನಮ್ ಹೀರೋ ಮಾತಾಡಿದ್ದ ಅಲ್ವಾ, ಅವ್ನ್ ಹಂಗೆ ಒಂಥರ ವೇಗವಾಗಿ ಬರ್ತಾ ಇರ್ತಾನೆ. ಇವ್ರಿಬ್ರಿಗೆ ಅರ್ಥ ಆಗ್ತಾರೆ ಇವ್ನ್ ಯಾಕೆ ಈ ತರ ಬರ್ತಾ ಇದಾನೆ ಅಂತ. ಆದ್ರೆ ನೆಕ್ಸ್ಟ್ ಸೀನ್ ಅಲ್ಲೇ ಹಾಸ್ಪಿಟಲ್ ಗೆ ಒಂದು ಆಂಬುಲೆನ್ಸ್ ಬರುತ್ತೆ. ಆ ನಾರ್ತ್ ಕೊರಿಯಾಕ್ ಸೇಳಿರೋ ಸೋಲ್ಜರ್ ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರೋದು ಆಲ್ಮೋಸ್ಟ್ ಸಾಯೋ ತರ ಆಗ್ಬಿಟ್ಟಿರ್ತಾನೆ. ಇವನಿಗೆ ಮಾತ್ರ ಏಟ್ ಆಗಿಲ್ಲ, ಇನ್ನೊಂದ್ ಆಂಬುಲೆನ್ಸ್ ಕೂಡ ಬರ್ತಾ ಇದೆ ಅಂತ ಹೇಳಿ ಇನ್ನೊಂದ್ ಪೇಷಂಟ್ ನ ಎತ್ಕೊಂಡ್ ಬರ್ತಾ ಇದಾರೆ. ಬೇರೆ ಯಾರು ಅಲ್ಲ ಹೀರೋನೆ. ಅದ್ ಅವನೇ ಅಂತ ಗೊತ್ತಾಗಿದ ತಕ್ಷಣ ಹೀರೋನ್ಗೆ ಸಖತ್ ಶಾಕ್ ಆಗುತ್ತೆ. ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಂಗೆ ಬಾಯ್ ಮೇಲೆ ಕೈ ಇಟ್ಕೊಂಡು ಅಳ್ಳಕ್ಕೆ ಶುರು ಮಾಡ್ಬಿಟ್ಲು. ಅವನ್ಗೂ ಫುಲ್ ಆಗಿ ಬ್ಲಡ್ ಬರ್ತಾ ಆಗುತ್ತೆ. ಏನಾಗಿದೆ ಅಂತ ಗೊತ್ತಿಲ್ಲ. ಅದೇನಾಯ್ತು ಅಂತ ನಾವು ನೆಕ್ಸ್ಟ್ ಫೈನಲ್ ಪಾರ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಬರೋದೇ ಫೈನಲ್ ಪಾರ್ಟ್. ಸೊ ಮಿಸ್ ಮಾಡದೆ ನೋಡ್ರಿ. ಇವೆಲ್ಲ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಫೈನಲ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.